ಅದಕ್ಕೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ಯಲ್ಲ, ಚೆನ್ನಾಗಿದ್ದೀನಲ್ಲ, ಹೊರಡು, ಇಲ್ಲಾಂದ್ರೆ ಕಿರ್ಚ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯವ್ರು ಏನಾದರೂ ನೋಡಿದ್ರೆ ನೀನು ಇಲ್ಲೇ ಹೂತಾಗ್ಬಿಡ್ತಾರೆ. ಅಷ್ಟೇ ತಾನೇ, ಆಗಿದ್ದಾಗಲಿ ಬಿಡಿ. ನಾನು ಸತ್ತು 2 ವಂಶದ ಮಧ್ಯೆ ಶಾಂತಿ ಮತ್ತು ನೆಮ್ಮದಿ ನಿಲ್ಲಿಸುತ್ತೆ ಅಂದರೆ ನಾನು ಸಾಯೋದಕ್ಕೆ ಸಿದ್ಧ. ಅದರಲ್ಲೂ ನಿಮ್ಮ ಎದುರುಗಡೆ ಸಾಯಬೇಕು ಅಂದರೆ, ನಿಮ್ಮ ರೂಮಲ್ಲಿ ಸಾಯಬೇಕು ಅಂದರೆ ಅದಕ್ಕಿಂತ ಪುಣ್ಯ ಬೇಕಾ ಹೇಳಿ? ಸಾಯೋದ್ರಲ್ಲಿ ಯಾವ ಪುಣ್ಯನೂ ಇಲ್ಲ, ಸಾವು ಸಾವೇ. ನೀವು ಸತ್ತರೆ ನಿಮ್ಮಪ್ಪ ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದೀರಾ? ಅವ್ರು ನಮ್ಮ ಮನೆಯವ್ರನ್ನ ಸಾಯಿಸ್ತಾರೆ. ಯಾವ ಶಾಂತಿ ನೆಮ್ಮದಿನೂ ಇರೋಲ್ಲ. ಯಾಕೆ ಈ ಥರ ಹುಚ್ಚಿನ ಥರ ಆಡ್ತಿದ್ದೀರಾ? ದಯವಿಟ್ಟು ಇಲ್ಲಿಂದ ಹೊರಡಿ. ನಾನು ಹೋಗಿ ಪ್ರೀತಿನ ಮಾತಾಡ್ಸ್ಕೊಂಬರ್ಬೋದಾ? ಅದಕ್ಕೇನಂತೆ? ನೋಡಿ, ನಾನಿಲ್ಲಿ ಬಂದಿರಲಿಲ್ಲ ಅಂದಿದ್ದರೆ ನೀವು ಬಿದೋಗ್ತಾ ಇದ್ರಿ. ಅವಾಗ ನಿಮ್ಮನ್ನು ಯಾರು ಹಿಡ್ಕೊಳ್ಳೋರು ಹೇಳಿ? ಸೊ ನಾನು ಬಂದಿದ್ದು ಒಳ್ಳೇದಾಯಿತು ಅಲ್ವಾ? ನಿಮ್ಮಿಂದನೇ ನಾನು ಬಿದ್ದಿದ್ದು. ನೀವು ಬರದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನೋಡಿ, ತಮಾಷೆ ಮಾಡಬೇಡಿ. ಬೆಂಕಿ ಜೊತೆ ಆಟ ಆಡ್ತಿದ್ದೀರಾ. ನಮ್ಮ ಮನೆಯವ್ರಿಗೆ ಏನಾದರೂ ಗೊತ್ತಾದರೆ ಸುಟ್ಟೋಗ್ತೀರಾ. ದಯವಿಟ್ಟು ಇಲ್ಲಿಂದ ಹೊರಡಿ. ನಿಮ್ಗದು ಬೆಂಕಿ ಅನ್ನಿಸ್ಬೋದು, ನನಗದು ಬೆಚ್ಚಗಾಗತ್ತೆ. ಒಂದು ಚಿಟ್ಟೆ ಅದು ಬೆಂಕಿ ಅದ್ರ ಹತ್ರ ಹೋಗಬಾರ್ದು ಅಂತ ಗೊತ್ತಿದ್ರೂ ಹೋಗುತ್ತೆ. ತಾನು ಹೋದ್ರೆ ತನ್ನ ರೆಕ್ಕೆ ಸುಡುತ್ತೆ, ತಾನು ಸತ್ತೋಗ್ತೀನಿ ಅಂತ ಗೊತ್ತಿರೋ ಅದು ಹೋಗುತ್ತೆ. ಯಾಕೆ ಹೇಳಿ? ಪ್ರೀತಿಗಿರೋ ಶಕ್ತಿ ರೀ ಅದು. ಪ್ರೀತಿಯವರೇ, ನಿಮ್ಮ ಪ್ರೀತಿ ಅನ್ನೋ ಬೆಂಕಿಲಿ ನಾನು ಚಿಟ್ಟೆ ಹಾಕಿ ಸತ್ರು ನಂಗೆ ಬೇಜಾರಿಲ್ಲ ರೀ. ನಿಮ್ಮ ಪ್ರೀತಿಲೇ ನನ್ನ ಮೋಕ್ಷ ಸಿಗೋದು. ಐ ಲವ್ ಯು ಪ್ರೀತಿಯವರೇ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್